ನ್ಯಾಯಾಲಯ. ಈಗ ನಾವೊಬ್ಬ ರಾಜಕಾರಣಿಗಳು ಮಾತಾಡಿದರೆ ರಾಜಕಾರಣಿಗಳು ಪೊಲಿಟಿಕಲೈಸ್ ಮಾಡ್ತಾರೆ ಅಂತ ಹೇಳ್ತೀವಿ. ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ರಾಜ್ಯ ಸರ್ಕಾರದ ಆಡಳಿತದ ಬಗ್ಗೆ ಅವರು ಚೀಮಾರಿ ಹಾಕಿದರು. ದುಶ್ಯಾಸನ ರಾಜ್ಯದಲ್ಲಿ ಮಾತ್ರ ಈ ರೀತಿ ಈ ಮಹಾಭಾರತದಲ್ಲಿ ಧೃತರಾಷ್ಟ್ರ, ಭೀಷ್ಮ ಎಲ್ಲರೂ ಇದ್ದಾಗ ದ್ರೌಪದಿಯ ಮಾನಭಂಗದ ಪ್ರಯತ್ನ ಸಭಾಂಗಣದಲ್ಲಿ ನಡೀತು. ಅಂಥದ್ದೇ ಪ್ರಯತ್ನ, ಅದಕ್ಕೆ ಸರಿಸಮಾನವಾಗಿರೋ ಪ್ರಯತ್ನ ನ್ಯಾಯಾಲಯದ ಎದುರುಗಡೆಯಲ್ಲಿ ಮುದ್ದೆಬಿಹಾಳದಲ್ಲಿ ನಡೆಯುತ್ತೆ. ಅಂದರೆ ಆಗ ಸೋಮೋಟೋ ಹೈಕೋರ್ಟೇ ಕೇಸ್ ದಾಖಲಿಸಿ ಚಿಮಾರಿ ಹಾಕೋ ಕೆಲಸ ಮಾಡ್ತು. ಬೆಂಗಳೂರಿನ ಜಯನಗರದ ಸೌತ್ ಎಂಡ್ ಸರ್ಕಲ್ ಬಳಿ DCP ಕಚೇರಿ ಹತ್ರನೇ ತಡರಾತ್ರಿ ಕಿಡಿಗೇಡಿಯೊಬ್ಬ ಯುವತಿಯನ್ನು ಇನ್ ಫ್ರಂಟ್ ಆಫ್ DCP ಆಫೀಸ್ ಯುವತಿಯನ್ನು ಛೇಡಿಸಿದ ಪ್ರಕರಣ ದಾಖಲಾಯಿತು. ನೋಡಿ, ಬೆಳಗಾವಿಲಿ ಒಂದು ಪ್ರಕರಣ ಆದರೆ ಒಂದು ಮೆಸೇಜ್ ಕೊಟ್ಟಿದ್ದರೆ ಇನ್ನೊಂದಕ್ಕೆ ಹೆದರೋರು. ಬೆಳಗಾವಿ ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯ ಬೆತ್ತಲೆ ಪ್ರಕರಣಕ್ಕೆ ಮತ್ತೆ ಬೆಳಗಾವಿ ಸುದ್ದಿ ಆಯಿತು. ಒಂದೇ ಜಿಲ್ಲೆಯಲ್ಲಿ ಮತ್ತೆ ಪ್ರಕರಣ ಮರುಕಳಿಸ್ತು. ಈಗ ನಾನು ಈ ಶಿಶು ಮರಣ, ಗರ್ಭಿಣಿ ಸಾವು, ಬಾಣಂತಿಯರ ಸಾವನ್ನ ನಾನು ಇಲ್ಲಿಗೆ ಜೋಡ್ಸಕ್ಕೆ ನಾನು ಹೋಗಲ್ಲ. ಶಿವಾಜಿನಗರದಿಂದ ಕೋರಮಂಗಲಕ್ಕೆ ತೆರಳುತ್ತಿದ್ದ ಬಸ್ಸಿನಲ್ಲಿ ಯುವತಿ ಜೊತೆ ಅಸಭ್ಯವಾಗಿ ಒಬ್ಬ ವ್ಯಕ್ತಿ ವರ್ತಿಸ್ತಾನೆ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬದಲ್ಲಿ ವ್ಯಾಸಂಗ ಮಾಡ್ತಿದ್ದ ವಿದ್ಯಾರ್ಥಿನಿಗೆ ಕೇರಳದಿಂದ ಬಂದು ಆಸಿಡ್ ಹಾಕ್ತಾರೆ. ಕಡಬ, ಪುತ್ತೂರು ಮತ್ತು ಕಡಬ ಈಗ ಒಂದು ತಾಲೂಕಾಗಿದೆ ಅಲ್ವಾ, ಈಗ ತಾಲೂಕಾಗಿದೆ, ಹೊಸ ತಾಲೂಕಾಗಿದೆ. ಅಲ್ಲಿಗೆ ಕೇರಳದಿಂದ ಬಂದು ಆಸಿಡ್ ಹಾಕೋಗ್ತಾನೆ. ಮಂಡ್ಯದಲ್ಲಿ ಬಾಲಕಿಯೊಬ್ಬಳಿಗೆ ಕೇಕ್ ಕೊಡಿಸಿ ಶಾಲಾ ಆವರಣಕ್ಕೆ ಕರೆದೊಯ್ದು 3 ಯುವಕರು ಚಾಕು ತೋರಿಸಿ ಸಾಮೂಹಿಕ ಅತ್ಯಾಚಾರವೆಸಗಿರೋ ಪ್ರಕರಣ ಶಾಲಾ ಆವರಣದಲ್ಲಿ. ಕೊತ್ತನೂರಿನ ಕೃಷ್ಣಪ್ಪ ಲೇಔಟ್ನಲ್ಲಿ ಬಾಂಗ್ಲಾದೇಶದ ಮಹಿಳೆಯನ್ನು ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಬಳಿಕ ಹತ್ಯೆ ಮಾಡಿರುವ ಪೈಶಾಚಿಕ ಘಟನೆ ರಾಮಮೂರ್ತಿ ನಗರದ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಸಭಾಪತಿಗಳೇ, ಬಸ್ಸಿಗೆ ಕಾಯುತ್ತಿದ್ದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಸುಲಿಗೆ. KR ಮಾರುಕಟ್ಟೆಯಲ್ಲಿ ಬಸ್ ತೋರಿಸುವ ನೆಪದಲ್ಲಿ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ ಸುಲಿಗೆ, ಓರ್ವ ವಶಕ್ಕೆ. ಬೆಂಗಳೂರಿನ ಕೊತ್ನೂರು ಠಾಣಾ ವ್ಯಾಪ್ತಿಯಲ್ಲಿ ಪಠ್ಯ ಬೋಧಿಸುವ ನೆಪದಲ್ಲಿ ಮದರಸದ ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ನಡೆಸಿದ ವರದಿ. ಲೈಂಗಿಕ ದೌರ್ಜನ್ಯ, ಶಿಕ್ಷಕಿಯರಿಗೂ ಇಲ್ಲ ರಕ್ಷಣೆ. ಶಿಕ್ಷಕಿಯರಿಗೆ ಈ ರೀತಿಯ ಕಿರುಕುಳ ನಡೆಯುತ್ತಿರುವುದು ಆಘಾತಕಾರಿ ವಿಷಯ. ಶಿಕ್ಷಣ ಇಲಾಖೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮುಚ್ಚಿ ಹಾಕುವ ಪ್ರಯತ್ನ ಮಾಡಬಾರದು. ಶಿಕ್ಷಕಿಯರಿಗೆ ರಕ್ಷಣೆ ಒದಗಿಸುವುದು ಸರ್ಕಾರ ಮತ್ತು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಮುಖ್ಯ ಶಿಕ್ಷಕರಿಗೆ ಸೂಕ್ತ ರಕ್ಷಣೆ ಮತ್ತು ಸೇವಾ ಭದ್ರತೆ ಒದಗಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ನಮ್ಮ ಸಭಾಪತಿಗಳು ಶ್ರೀ ಬಸವರಾಜ ಹೊರಟ್ಟಿಯವರು ಸರ್ಕಾರಕ್ಕೆ ಆಗ್ರಹಿಸಿ ಬರೆದಂಥ ಪತ್ರ. ಬೆಳಗಾವಿ ಘಟನೆದನ್ನು ನಾನು ಹೇಳಿದೆ. ದೂರು ದಾಖಲಿಸೋದಕ್ಕೆ 2 ದಿನದಿಂದ ಆಕೆಯನ್ನು ಸತಾಯಿಸಿದ್ರಂತೆ. ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನು ಬೆತ್ತಲೆಗೊಳಿಸಿ ಕಂಬಕ್ಕಟ್ಟು ಹಾಕಿ ಹಲ್ಲೆ ಮಾಡಿದಂಥ ಘಟನೆ. ಅಂಥದ್ದೇ ಒಂದು ದುರಂತ ಏನು ಅಂತ ಹೇಳಿದ್ರೆ, ಸಂತ್ರಸ್ತೆ ದೂರನ್ನು ದಾಖಲಿಸೋದಕ್ಕೆ 2 ದಿನ ತಗೊಂಡಿದ್ದು. ಅಂದರೆ ಇನ್ಹ್ಯೂಮನ್ ಆಗಿದ್ದಾರ, ಅವರ ಕರ್ತವ್ಯ ಪ್ರಜ್ಞೆ ಏನಾಯಿತು ಅಂದರೆ ಪ್ರಕರಣ ಗಮನಕ್ಕೆ ಬಂದ ತಕ್ಷಣ ಸೋಮೋಟ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕಾದವರು ಸಂತ್ರಸ್ತೆ ದೂರು ಕೊಟ್ಟರು ದೂರು ದಾಖಲಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲ ಕರ್ತವ್ಯದಲ್ಲಿ ಇರೋದಕ್ಕೆ ಯೋಗ್ಯರ ಅವರು. ಆ ಪೊಲೀಸರ ಮೇಲೆ ಆದ ಕ್ರಮ ಏನು ಕ್ರಮ ಆಯಿತು ನೋಡಿ. ಉಡುಪಿ ವಿದ್ಯಾರ್ಥಿನಿಯರ ವಿಡಿಯೋ ಚಿತ್ರೀಕರಣ ಘಟನೆ ಮಾಸೋದಕ್ಕೆ ಮುಂಚೆನೆ ಬೆಂಗಳೂರಿನ ಕುಂಬಳಗೋಡು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂಥದೇ ಒಂದು ಪ್ರಕರಣ. ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರಿನಲ್ಲಿ ಬಂದ ಮದ್ಯ ಮತ್ತು ಗಾಂಜಾ ಮತ್ತಿನಲ್ಲಿದ್ದ ಪುಂಡರ ಗುಂಪೊಂದು ಶಾಲೆ ಬಿಟ್ಟು ಮನೆಗೆ ತೆರಳುತ್ತಿದ್ದ ಶಾಲಾ ಬಾಲಕಿಯರಿಗೆ ಕಿರುಕುಳ ನೀಡಿದ ಪ್ರಕರಣ.
ಅಕ್ಟೋಬರ್ನಲ್ಲಿ ಬೆಂಗಳೂರಿನ ರೌಡಿ ರಿಜ್ವಾನ್ ಮತ್ತು ಅವನ ಸಹಚರರು ಪೊಲೀಸರು ಎದುರೇ ಸಿಗರೇಟ್ ಸೇದಿ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದು ಅಪಮಾನಿಸಿದ ಘಟನೆ ಮಾಧ್ಯಮದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು. ಅಂದರೆ ಡೋಂಟ್ ಕೇರ್. ಈಗ ಭಯ, ಪೊಲೀಸರ ಬಗ್ಗೆ ಆದರೂ ಭಯ ಇರಬೇಕಿತ್ತು ಅವರಿಗೆ. ಪೊಲೀಸರು ಕಂಡರೂ ಹೆದರಲ್ಲ ಅಂದರೆ ಅವರಿಗೆ ಯಾವ ಭಯ ಇದೆ? ಜುಲೈನಲ್ಲಿ ನೋ ಪಾರ್ಕಿಂಗ್ ವಲಯದಲ್ಲಿ ಪಾರ್ಕ್ ಮಾಡಿದ್ದ ಕಾರಿನ ಚಕ್ರದ ಲಾಕ್ ಮಾಡಿದ್ದನ್ನು ವಿರೋಧಿಸಿ ಸಂಚಾರಿ ಪೊಲೀಸ್ ಕಾನ್ಸ್ಟೇಬಲ್ ಉಮೇಶ್ರ ಮೇಲೆ ಮಾರಣಾಂತಿಕ ಹಲ್ಲೆ. 24 ಜನವರಿ ಕಾರಿನೊಳಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಯುವಕರಿಗೆ ಬುದ್ಧಿ ಹೇಳಲು ಹೋದ ಪೊಲೀಸ್ ಎಸ್ಐ ಮೇಲೆ ಕಾರು ಹತ್ತಿಸುವ ಪ್ರಯತ್ನ. ಬೆಂಗಳೂರಿನ ಸದಾಶಿವನಗರ ಠಾಣಾ ವ್ಯಾಪ್ತಿಯಲ್ಲಿ ಬಂಧಿಸಲು ಹೋದ ಹೆಡ್ ಕಾನ್ಸ್ಟೇಬಲ್ ಮೇಲೆ ಚಾಕು ಇರಿತ. ಬೆಂಗಳೂರಿನ ಗೋವಿಂದರಾಜ್ ನಗರದಲ್ಲಿ ವೇಗವಾಗಿ ಬುಲೆಟ್ ಚಲಾಯಿಸುತ್ತಿದ್ದ ಬೈಕ್ ಸವಾರನನ್ನು ನಿಲ್ಲಿಸಿದ ಮಹಿಳಾ ಎಸ್ಐ ಮೇಲೆ ಬೈಕ್ ಸವಾರ ಧಮ್ಕಿ ಹಾಕಿ ಹಲ್ಲೆ ಮಾಡಿದ ಪ್ರಕರಣ. ಕಲಬುರಗಿಯಲ್ಲಿ ಅಕ್ರಮ ಮರಳು ದಂಧೆಯನ್ನು ತಡೆಯಲು ಹೋಗಿದ್ದ ನಲುಗಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಮಯೂರ್ ಚವಾಣ್ ಮೇಲೆ ಟ್ರಾಕ್ಟರ್ ಹತ್ತಿಸಿ ಕೊಲೆ. ಫೆಬ್ರವರಿ 24 ಚಲಿಸುತ್ತಿದ್ದ ರೈಲಿನಲ್ಲಿ ಕರ್ತವ್ಯ ನಿರತ ಪೇದೆಗೆ ಚಾಕು ಇರಿದ ಘಟನೆಯಲ್ಲಿ 6 ಜನ ಮೊಯ್ಸಿನ್, ಇರ್ಫಾನ್, ಇಮ್ರಾನ್. ಇನ್ನೆಷ್ಟೊತ್ತು ಬೇಕು ನಿಮಗೆ? ಇನ್ನೊಂದು 10 ನಿಮಿಷ, ಒಂದು 5 ನಿಮಿಷ. ಯಾಕೆಂದ್ರೆ ಇದು 1 ಗಂಟೆ ಚರ್ಚೆ. ನಾವು 1 ಗಂಟೆ ಒಳಗಡೆ ಇನ್ನು ಉಳಿದವರಿಗೆಲ್ಲರಿಗೂ ಅವಕಾಶ ಕೊಡಬೇಕು. ಫೆಬ್ರವರಿ ಮುಗಿಸ್ಬಿಡಿ. 24ರಂದು ಬೆಂಗಳೂರಿನ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡುತ್ತಿದ್ದ ಪೊಲೀಸರಿಗೆ ಗದರಿಸಿ ಹಲ್ಲೆ. ಹೀಗೆ ಈ ರೀತಿ ಸಭಾಪತಿಗಳೇ ನಿರಂತರವಾಗಿ ಘಟನೆಗಳು ನಡೀತಾ ಇದ್ದಾವೆ. ಇದಲ್ಲದೆ ಸೈಬರ್, 1 ವರ್ಷದಲ್ಲಿ 17,000 ಸೈಬರ್ ವಂಚನೆ ಪ್ರಕರಣಗಳ ದಾಖಲು. 1 ವರ್ಷದಲ್ಲಿ 17,000 ಸೈಬರ್ ವಂಚನೆ ಪ್ರಕರಣಗಳು. ಕಳೆದ 1 ವರ್ಷದಲ್ಲಿ 734 ಕೋಟಿ ರುಗಳ ಸೈಬರ್ ವಂಚನೆ ಪ್ರಕರಣ ರಾಜ್ಯದಲ್ಲಿ ನಡೆದಿದೆ. ಇದರಲ್ಲಿ 62% ಪ್ರಕರಣಗಳು ಪತ್ತೆನೇ ಆಗಿಲ್ಲ. 2023 ಬೆಂಗಳೂರು ನಗರ ಒಂದರಲ್ಲೇ 9,940 ಪ್ರಕರಣಗಳ ದಾಖಲೆ. ಇದು ದೇಶದಲ್ಲೇ ಒಂದು ನಗರದಲ್ಲಿ ನಡೆದಂಥ ಅತ್ಯಂತ ಹೆಚ್ಚು ಕೇಸು ದಾಖಲಾದ ಪ್ರಕರಣ, ಸೈಬರ್ ಕೇಸ್ ದಾಖಲಾದ ಪ್ರಕರಣ. ಸೈಬರ್ ಠಾಣೆಯಲ್ಲಿ 33,000 ಪ್ರಕರಣಗಳು ಬಾಕಿ. ಇವುಗಳ ವಿಲೇವಾರಿಗೆ ಸೈಬರ್ ಠಾಣೆಯಲ್ಲಿ ಸಿಬ್ಬಂದಿಗಳೇ ಇಲ್ಲ. ಅದಕ್ಕೆ ಟ್ರೈನ್ಡ್ ಇರ್ತಕ್ಕಂಥ ಸಿಬ್ಬಂದಿಗಳು, ಇಷ್ಟೊಂದು ಪ್ರಕರಣಗಳು ಬರ್ತಿರ್ಬೇಕಾದ್ರೆ ಸಿಬ್ಬಂದಿಗಳು ಬೇಕಲ್ಲ, ಸಿಬ್ಬಂದಿಗಳೇ ಇಲ್ಲ.